ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳೇಟಿ. ಈಗ ನಾವು ಧಾರವಾಡ ನಗರದ ಕಾಮನಕಟ್ಟಿ ಕುಂಬಾರ ಓಣಿಯಲ್ಲಿ ಉಪಸ್ಥಿತರಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿ ರಕ್ಷಾ ಬಂಧನದ ಕುರಿತು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಿದೆ. ಈ ಸಂದರ್ಭದಲ್ಲಿ ಸ್ಟಾರ್ 74 ನ್ಯೂಸ್ ಹಾಗೂ ಸಿಟಿ ನ್ಯೂಸ್ ಇಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲಿ ಏನೇನು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀವಿ. ಇದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ತನೆಯ ಗಜವದನ ಬೇಡುವೆ, ಪಾಶಾ ಕುಶಧರ ಪರಮ ಪವಿತ್ರ, ಪಾಶಾ ಕುಶಧರ ಪರಮ ಪವಿತ್ರ, ಮೂಷಿಕವಾಲ ಮುನಿ ಜನ ಪ್ರೇಮ, ಮೂಷಿಕವಾಲ ಮುನಿ ಜನ ಪ್ರೇಮ, ಗಜವದನ ಗೌರಿ ತನೆಯ ಗಜವದನ ಮೋದದಿ ನಿನ್ನಯ ಪಾದವ ತೋರ, ಮೋದದಿ ನಿನ್ನಯ ಪಾದವ ತೋರ, ಆದರದಿಂದ ಗೌರಿ ತನೆಯ ಗಜವದನ ಬ್ರಹ್ಮಣ್ಣ ಕರಿ ಬರಲೆ ಸುವೆನಾರಿ, ಅಣ್ಣನ ಮಾರಿ ತಂಗಿ ನೋಡಿ, ತಂಗಿ ಮಾರಿ ಅಣ್ಣ ನೋಡಿ, ತಂಗಿ ಮಾಡಳವ್ವ ಸಣ್ಣ ಮಾರಿ ಸುವೆನಾರಿ, ತಂಗಿ ಮಾಡಳವ್ವ ಸಣ್ಣ ಮಾರಿ ಸುವೆನಾರಿ, ಯಾಕ ಅಳತಿದಿ ತಂಗಿ ಸಾಕ ಸುಮ್ಮ ನೀರ, ಮೀರಿ ಹೋಗಿಲ್ಲ ನಾಗರ ಪಂಚಮಿ ಸುವೆನಾರಿ, ಮೀರಿ ಹೋಗಿಲ್ಲ ನಾಗರ ಪಂಚಮಿ ಸುವೆನಾರಿ ಸುವಿಲಾರಿ, ಅಣ್ಣ ತಂಗಿ ಕೂಡಿಕೊಂಡು ಅತ್ತಿ ಮಾವರ ಕೇಳಿಕೊಂಡು ನಾಳೆ ನಮ್ಮ ತಂಗಿ ಕಳಸಾರೆ ಸುವೆನಾರಿ, ನಾಳೆ ನಮ್ಮ ತಂಗಿ ಕಳಸಾರೆ ಸುವೆನಾರಿ ಸುವಿಲಾರಿ, ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಮ್ಯಾಗ ಹೇರಿಕೊಂಡು ನಾರಿ ಹೊಂಟಾಡ್ರವ್ವ ತವರಿಗೆ ಸುವೆನಾರಿ, ನಾರಿ ಹೊಂಟಾಡ್ರವ್ವ ತವರಿಗೆ ಸುವೆನಾರಿ, ಕುಂಚಿ ಮರ ಹಿಂದ ಕಾತು ಬೇವಿನ ಮರ ಮುಂದಕ್ಕೆ ಬಂತು, ಯಾವಾಗ ನೋಡೆ ನನ್ನ ತಾಯಿ ಮಾರಿ ಸುವೆನಾರಿ, ಯಾವಾಗ ನೋಡೆ ನನ್ನ ತಾಯಿ ಮಾರಿ ಸುವೆನಾರಿ ಸುವೆನಾರಿ, ನಾಲ್ಕು ಮಂದಿ ಗೆಳತರ ನಾವು ಓಣಿ ಹಿಡಿದ ಹೋಗುವಾಗ ಇನ್ನೂ ಕಟ್ಟಿಲ್ಲೇನ ಜೋಕಾಲಿ ಸುವೆನಾರಿ, ಇನ್ನೂ ಕಟ್ಟಿಲ್ಲೇನ ಜೋಕಾಲಿ ಸುವೆನಾರಿ ಸುವೆನಾರಿ, ಕೆಂಪಸ್ತ್ರದಣ್ಣಗಳೇ ಕೆಲಸದ ಪತ್ರದಲ್ಲಿ ಇನ್ನು ಕಟ್ಟಿಲ್ಲೇನ ಜೋಕಾಲಿ ಅರವ್ವ ಜೋಕಾಲಿ ಸುವೆನಾರಿ ಸುವೆನಾರಿ, ಟೀಕಿ ಹಾಕೊಂಡಪ್ಪನ ಮುಂದ ಅಳತಾಳ ಇನ್ನು ಯಾವ ಕರಿ ಬರತೀರೆ ಸುವೆನಾರಿ, ಯಾವಾಗ ಬರ್ತೀರಪ್ಪ ಕರಿತೀರೆ ಸುವೆನಾರಿ ಸುವೆನಾರಿ, ಹಾಕೊಂಡಣ್ಣನ ಮುಂದ ಅಳತಾಳ ಇನ್ನು ಯಾವ ಕರಿ ಬರತೀರಿ ಸುವೆನಾರಿ. ಎಲ್ಲರಿಗೂ ಗೊತ್ತಿದೆ, ಗೊತ್ತಿದ್ದವ್ರಿಗೆ ಯಾರು ಅಂದ್ರೆ ನಾನು ಈ ಕುಂಬಾರಣ್ಣ ಮನೆ ಅಳಿಯ.
ಇವತ್ತು ಗಂಗಾಧರ್ ಬಗ್ಗೆ ನಾನು ವರ್ಷ ಕೇಳ್ತಾ ಇದ್ದೆ, ಹಿಂಗೆ ಬರ್ತಾರೆ, ರಾಖಿ ಕಟ್ತಾರೆ, ತಮ್ಮ ಕೈಲಾಗಿದ್ದು ಉಡುಗೊರೆ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಈ ವರ್ಷ ಸಮಕ್ಷಮ ಕಣ್ಣಾರೆ ನೋಡಿ ಅವ್ರನ್ನ ಬೇಕಾಗ್ತಾ ಇರೋದು ನನಗೊಂದು ಸುದಯೋಗ ಅಂತ ಬಂತಿದೆ. ಆಮೇಲೆ ಈ ಕುಂಬಾರೋಣಿಯರು ಎಲ್ರು ಇಲ್ಲಿ ಸೇರಿದಂತೆ ಎಲ್ರಿಗೂ ಪುಣ್ಯ ಮಾಡಿರಿ ನೀವು. ಯಾಕಂದ್ರೆ ಇಂಥ ಒಂದು ಅಣ್ಣ ಸಿಗ್ಬೇಕಾದ್ರೆ ಅಮ್ಮ ಅಣ್ಣ ತಮ್ಮ ಓಕೆ ಎರಡು ಸೇಮ್. ಯಾಕಂದ್ರೆ ಪ್ರತಿ ವರ್ಷನೂ ಈ ತರ ಎಲ್ರಿಗೂ ನಿಮ್ಗೆ ಇಂದ ರಾಖಿ ಕಟ್ಸ್ಕೊಂಡು ತಮ್ಮ ಕೈಲಾದ ಉಡುಗೊರೆ ಏನ್ ಮಾಡ್ತಾ ಇದಾರಲ್ಲ, ಇದು ನಿಜಕ್ಕೂ ಒಳ್ಳೆಯ ಒಂದು ಹೆಮ್ಮೆ ಪಡುವಂತ ವಿಷಯ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಒಬ್ಬರು ಒಂದ್ಸಲ ಬಿಟ್ಟು ಇನ್ನೊಂದ್ಸಲ ಬಂದ್ರೆ ಬೇಜಾರು ಮಾಡ್ಕೊಂಡು ಈ ಕಾಲದಲ್ಲಿ ಅವ್ರು ಇಂಥ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದಾರೆ ಅಂತಂದ್ರೆ ಅವ್ರನ್ನ ಹೊಗಳಿಕ್ ಶಬ್ದಗಳೇ ಸಾಲದು. ಹೌದ್ರೆ ಒಪ್ಕೊಂತೀರಾ? ನನಗೂ ನೋಡಿ ಬಹಳ ಖುಷಿ ಆಯ್ತು ಇವತ್ತು. ನಾನು ಪ್ರತಿ ವರ್ಷ ಕೇಳ್ತಾ ಇದ್ದೆ, ನಮ್ಮ ಪವನಿಂದ, ನಮ್ಮ ಮನೆಯವರಿಂದ, ನಮ್ಮ ಅಕ್ಕ ಕಡೆಯಿಂದ ಎಲ್ಲ ಕೇಳ್ತಿದ್ದೆ. ಇದು ಕಣ್ಣಾರೆ ನೋಡ್ತಾ ಇದ್ದೀನಿ, ನಿಜಕ್ಕೂ ಬಹಳ ಸಂತೋಷ ಆಯ್ತು. ಗಂಗಾ, ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಉಂಡಿ ಮುರಿಯಾಕ ಇಲ್ಲಿ ಬರ್ತಾರೆ. ಜೋರೆ ಹಂಗಲ್ಲ ಏನ್ ಮಾಡಿದ್ರಿ ಸಾಲ್ಕ ನಿಂತ ಮಾಡಿ
ಬೇಡ ಕೊಡ್ರಿ ಇದನ್ನ ತಡಿ ಯಾರ ಊರ್ ಹೊಂಟ್ರ ಕುಂದ್ರ
ಮಾಡ್ತಾರೆ ನೀವು ರಾಖಿ ಹಬ್ಬ ಮಾಡ್ತೀವಿ. ಇಲ್ಲಂದ್ರು ಕಡಿಮೆ ಅಂದರೂ ಒಂದು 35 ವರ್ಷ ಆಯಿತು ನಾನು ಪ್ರಾರಂಭ ಮಾಡಿ. ನಾನು 10th ಇದ್ದೆ, ಅಲ್ಲಿಂದ ನಂದು ಇದು ಜರ್ನಿ ಚಾಲೂ ಆಗಿದೆ. ಇಲ್ಲಂದ್ರೂ 35 ವರ್ಷ ಆಯಿತು. ನನ್ನ ಕೈಲಿ ಏನು ಕೊಡುಗೆ ಇದೆ ಅದನ್ನು ಕೊಡ್ತಾ ಬಂದಿದ್ದೀನಿ. ಅದೇ ರೀತಿ ಇಲ್ಲಿಂದ ಕಷ್ಟ ನಷ್ಟ ಎಲ್ಲನೂ ನೋಡಿದ್ದೀನಿ. ಅವರೆಲ್ಲರೂ ನನಗೆ ಯಾವಾಗಲೂ ಧೈರ್ಯ ಹೇಳೋರು ಪ್ರತಿಯೊಂದಕ್ಕೂ. ಹೀಗಾಗಿ ಅವರ ಆಶೀರ್ವಾದ ಭಾಳ ಇದೆ ನನ್ನ ಮೇಲೆ. ಏನೂ ಮಾಡಿದ್ರು ಇವತ್ತು ಈ ಸ್ಥಿತಿಗೆ ಅದೇನಂದ್ರೆ ಅವ್ರ ಆಶೀರ್ವಾದನೇ ಕಾರಣ ನನ್ನ ತಂಗಿಯರಿಗೆ. ಹೀಗಾಗಿ ಅವರು ಯಾವಾಗಲೂ ನಾನು ಏರ್ಕೊತಾನೆ ಬಂದಿದ್ದೇನೆ, ಯಾವುದೂ ಕೆಳಗೆ ಇಳಿದಿಲ್ಲ. ಅವ್ರು ಏನು ಮಾಡಿದ್ರು ಅವ್ರು ನನ್ನ ಮೇಲೆ ಆಶೀರ್ವಾದ ಇದ್ದೇ ಇದೆ. ಪ್ರತಿ ಕ್ಷಣ ನನ್ನ ಮೇಲೆ ಅವ್ರದ್ದು ಆಶೀರ್ವಾದ ಪ್ರೀತಿ ಐತಿ. ಹೀಗಾಗಿ ಅವ್ರಿಗೆ ನಾನು ಪ್ರತಿ ವರ್ಷ ಏನಿತ್ತಲ್ಲ ಇದನ್ನು ಮಾಡ್ಕೊತಾನೆ ಬಂದಿದ್ದೇನೆ. ನನ್ನ ಇರೋವರೆಗೂ ಇದನ್ನು ನಾನು ಪಾಲಿಸ್ಕೊಂಡು ಹೋಗ್ತೇನೆ. ಈಗ ನೀವೇನು ರಾಖಿ ಹಬ್ಬಕ್ಕೆ ಅಷ್ಟೇ ಮಾಡ್ತೀರಾ ಅಥವಾ ಏನು ಮುಂದೆ ಇದೇ ಥರ ನಡ್ಕೊತ ಬಂದಿದ್ರ? ನಾವು ಹೆಂಗಿದೆ ಅಂದ್ರೆ ಸರ್, ನನ್ನವ್ರು ಆಗಂಗಿಲ್ಲ, ಬೇರೆಯವರು ನನ್ನವ್ರು ಆಗ್ತಾರೆ. ಇದರ ವ್ಯತ್ಯಾಸ ಇಷ್ಟೇ, ನನ್ನವ್ರು ಅಂತೇಳಿ ಅವ್ರ ಸಂಬಂಧ ಮರೆಯೋಕ್ಕಾಗಲ್ಲ. ಬೇರೆಯವ್ರು ಅಂತೇಳಿ ಅವ್ರ ಪ್ರೀತಿ ವಿಶ್ವಾಸ ಆಶೀರ್ವಾದ ಏನಿದೆಯಲ್ಲ ಇವತ್ತು ನನ್ನ ಮೇಲೆ ಭಾಳ ಇದೆ. ಪ್ರತಿ ಕ್ಷಣ ನನ್ನ ಏಳಿಗೆನೇ ಬಯಸ್ತಾರೆ ಅವರು. ಹೀಗಾಗಿ ಅವ್ರಿಗೆ ನಾನು ಚಿರಋಣಿ ಅದೇನೆ. ಇವತ್ತು ನಾಳೆ ಅದೇ ರೀತಿ ನಾಳೆ ನಾನು ನನ್ನ ಒಂದು ಓನ್ ಶ್ರೀ ಮಹಾಲಕ್ಷ್ಮಿ ಟ್ರೇಡರ್ಸ್ ಅಂಥೇಳಿ ಮಲ್ಟಿಮೀಡಿಯಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವರ ಆಶೀರ್ವಾದದಿಂದ. ಹೀಗಾಗಿ ಅವ್ರಿಗೆ ನಾನು ಎಲ್ಲರೂ ಬರಬೇಕಂತ ನಾನು ಕೇಳ್ಕೊತೀನಿ, ನನಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ. ಸರ್, ಇದು ಕೆಲವು ಮನೆಗಳಲ್ಲಿ ಭಾಳಷ್ಟು ಅಂತಂದ್ರು ತಮ್ಮ ಸ್ವಂತ ಅಕ್ಕ ತಂಗಿಯರ ಕಡೆ ಹೋಗಲ್ಲ, ಆದ್ರೆ ತಾವು ಒಂದು ಓಣಿ ಬಿಟ್ಟು ಒಂದು ತಮ್ಮ ಸಂಬಂಧಿಸಿದಂಥವ್ರಿಗೆ ಒಂದು ತಂಗಿ ಅಂತೇಳಿ ಅಪ್ಕೊಂಡಿದ್ರಲ್ಲ, ಈ ಸಂದರ್ಭ ತಮ್ಗೆ ಹೇಗೆ ಅನಿಸ್ತದೆ? ಇದು ಹೆಂಗಿದೆ ಅಂದರೆ, ಸ್ವಂತ ಅಕ್ಕ ತಂಗಿರೂ ಹೌದು, ಅವರು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಯಾಕಂದರೆ ನಾವು 8 ಮಂದಿ, ಅವ್ರ ಮದುವೆ ಆಗೋವ್ರಿಗೂ ನಾನು ಎಲ್ಲ ರೀತಿಯಿಂದನೂ ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ಇವಾಗಲೂ ಅವ್ರಿಗೂ ಇವ್ರಿಗೆ ಹೇಗೆ ನೋಡ್ತೀನಿ ಅವ್ರಿಗೂ ಹಾಗೆ ನೋಡ್ತೀನಿ. ಆದರೆ ಇಲ್ಲೇನಿದೆ, ಇವತ್ತು ಸ್ವರ್ಗ ಎಲ್ಲಾದರೂ ಇದೆ ಅಂದರೆ ನನಗೆ ಕೆಲವೊಬ್ಬರಿಗೆ ಕಾಶಿ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಇಲ್ಲಿ ನಾನು ಸಣ್ಣ ಇಲ್ಲಿ ಬೆಳೆದಿದ್ದೀನಿ. ನನಗೇನು ಇದ್ದರೂ ಕುಂಬಾರವನೇ ನನಗೆ ಸ್ವರ್ಗ. ನನ್ನ ಹೆಸರು ಗಂಗಾಧರ್ ರಾಜಾರಾಮ್ ಘೊಟ್ಕೆ ಅಂಥೇಳಿ, ಹೂವಿನ ವ್ಯಾಪಾರಸ್ಥರು, ಧಾರವಾಡ. ನಾ ಸಣ್ಣ ಇಲ್ಲಿ ಹೂ ಕೊಡಲಿಕ್ಕೆ ಬರ್ತಿದ್ದೆ. ಹೂ ಕಟ್ಟಲಿಕ್ಕೆ ರಾತ್ರಿ 11-12 ಗಂಟೆವರೆಗೇ ನಾನು ಇಲ್ಲಿ ನಿಂತು ಸ್ಪೆಂಡ್ ಮಾಡಿ ಹೋಗ್ತಿದ್ದೆ. ಇವರು ನನ್ನ ಮೇಲೆ ಎಷ್ಟು ವಿಶ್ವಾಸ ಅಲ್ಲ, ರಾತ್ರಿ 11-12 ಗಂಟೆಗೆ ಬಂದ್ರು ಅವ್ರ ಮನೆಯಲ್ಲಿ ಯಾರೂ ನನಗೆ ಅಭ್ಯಂತರ ಇದ್ದಿದ್ದಿಲ್ಲ. ಯಾಕಂದರೆ ನಾನು ಆ ರೀತಿ ನಡ್ಕೊಂಡು ಹೋಗಿದ್ದೆ. ಹೀಗಾಗಿ ಆ ವಿಶ್ವಾಸ ಒಂದು ಏನಿದೆಯಲ್ಲ ಇಲ್ಲಿವರೆಗೂ ನಾನು ಉಳಿಸ್ಕೊಂಡು ಬಂದಿದ್ದೇನೆ. ಯಾರಿಗೂ ಅವ್ರು ನನ್ನ ಮೇಲೆ ಕೆಟ್ಟದ್ದನ್ನು ಬಯಸಿಲ್ಲ, ಅವ್ರು ನನ್ನ ಮೇಲೆ ಇದು ಮಾಡಿಲ್ಲ. ಪ್ರತಿಯೊಂದೂ ಏನಿತ್ತಲ್ಲ ಒಳ್ಳೆಯ ರೀತಿಯಿಂದ ನಡೆದಿದೆ ಇಲ್ಲಿವರೆಗೂ. ನಮ್ಮೆ ನನ್ನ ಅಕ್ಕಂಗಿರಿಗೆ ರಕ್ಷಾಬಂಧನ ಶುಭಾಶಯಗಳು. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ, ಯಾವಾಗಲೂ ನಕ್ಕೊತಾ ಇರಿ. ದೇವಲಿಲ್ವೋ ನಾಲ್ಕನೇ, ಅಥವಾ ಪೂರ್ವಜನ್ಮದ ಋಣಾನು ಬಂದವು ನಾಲ್ಕನೇ. ಯಾವಾಗಲೂ ನೀವು ನನಗೆ ಅಕ್ಕಂಗಿರಾಗಿರಿ, ಯಾವಾಗಲೂ ನೀವು ಒಳ್ಳೆಯದನ್ನು ಬಯಸ್ರಿ, ಹೀಗೆ ಒಳ್ಳೆಯದನ್ನು ಬಯಸ್ರಿ. ಧನ್ಯವಾದಗಳು. ಇಷ್ಟ ತನಕ ನಮ್ಮ ತಮ್ಮ ನಮ್ಮ ಬಗ್ಗೆ ಎಲ್ಲ ಹೇಳಿದ. ಈಗ ಅವನ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರ ಅಪ್ಪಾರು ಸೈಕಲ್ ಮ್ಯಾಗ ನಮ್ಮಲ್ಲಿ ಯಾರು ಎಲ್ಲಿ ಕೆಲಸಕ್ಕೆ ನೌಕರಿಗೆ ಎಲ್ಲಿ ಹೋಗ್ತಿದ್ದಿಲ್ಲ, ನಾವು ಮನ್ಯಾಗನೇ ಇರ್ತಿದ್ವಿ. ನಮ್ಮ ಮನ್ಯಾಗ ಕೆಲಸ ಕೊಟ್ಟವಂದ್ರೆ ಫಸ್ಟ್ ಅವನ ಅದನ್ನ ಹೂ ಕಟ್ಟಿ ಎಷ್ಟೋ ಮಂದಿ ಕಿವ್ಯಾನ್ ತೊಗೊಂಡಾರ, ಬಾಂಡೆ ಸಾಮಾನು ತೊಗೊಂಡಾರ. ಆಗಿಂದ ಕಾಲ ತನಕ ಎಲ್ಲ ಮಾಡ್ಯಾರ. ಮಾಡಿದ್ಮ್ಯಾಗ ಅವ ಹೆಂಗೆ ಅವ್ರ ತಂದೆ ಜೋಡಿ ಬರಕತ್ಕೊ ಎಲ್ಲರಿಗೂ ಹೂ ಕೊಡೋದು, ಆಮೇಲೆ ಕಟ್ಟಿಸ್ಕೊಂಡು ಹೋಗೋದು, ಒಳ್ಳೆ ರೀತಿ ಮಾತಾಡೋದು, ಕೆಟ್ಟದಾಗಿ ಯಾವಾಗ ನಡ್ಕೊಂಡಿಲ್ಲ. ಹೀಗಾಗಿ ಇಲ್ಲಿ ಮಟನೂ ಒಳ್ಳೆ ರೀತಿಯಿಂದನೇ ಬಂದಾನ. ನಾವು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡೀವಿ. ಅವು ಹೇಳಿದ್ದು ಏನು ಇದನ್ನಿಲ್ಲ, ಒಳ್ಳೆ ಮನುಷ್ಯ. ಅವ್ಗೆ ಯಾವುದು ಚಟ ಇಲ್ಲ. ಈಗಿನ ಕಾಲದ ಕೆಲವೊಂದು ಹುಡುಗರ ಬಗ್ಗೆ ನೋಡ್ತೇವಲ್ಲ, ಆ ಥರ ಯಾವ ಚಟನೂ ಇಲ್ಲ, ಇದೂ ಇಲ್ಲ. ಆಮೇಲೆ ಭಾಳ ಅಂದ್ರೆ ಭಾಳ, ನೀವೇನೋ ಯಾವಾಗ ಫಸ್ಟ್ ಬಂದಾಗ ನೀವು ರೊಟ್ಟಿ ಕೊಟ್ಟರು ನಾ ಅಮೃತ ತಿಂದೆ ಅಕ್ಕ ಅಂತಿದ್ದ ಅಂಥ ಮನುಷ್ಯ. ಅವ್ನು ಒಳ್ಳೇದಾಗಲಿ. ಬಂಧನದ ಶುಭಾಶಯಗಳು.
ಇದು ನನ್ನ ತಮ್ಮ ಐತಲ್ಲ ಇದು ಸಣ್ಣಂದಿರ್ತಾನೆ ನೋಡಿದ್ದ ನಾವು ನಮ್ಮ ಮನೆಗೆ ಸಣ್ಣ ಮನೆ ಇತ್ತು ಅಲ್ಲೇ ಕೊಡಕ್ಕೆ ಬರ್ತಿದ್ದ ಆ ಹೂ ಕೊಟ್ಟದ್ದು ಒಂದು ಸಂಬಂಧ ಅಷ್ಟೇ ನಮ್ದು ಆದ್ರೆ ತಮ್ಮನಕ್ಕಿಂತ ಹೆಚ್ಚಿಗೆ ಇದನ್ನು ಮಾಡ್ಕೊತಾನೆ ಈಗ ಎಲ್ಲಾದರೂ ನಾ ಅಕ್ಕ ಮಾವ ಅಂತೇಳಿ ಸಂಬಂಧಕ್ಕೆ ಭಾಳ ಬೆಲೆ ಕೊಡ್ತಾರೆ ಅಂತ ಈಗಿನ ಕಾಲ ಸಂಬಂಧ ಅಂದ್ರೆ ಎಷ್ಟೋ ಹಚ್ಕೊಂಡವ್ರು ಇದನ್ನು ಒಡ ಹುಟ್ಟಿದವ್ರು ಆದ್ರೆ ಒಡ ಹುಟ್ಟಿದವ್ರು ಒಡದ ಹುಟ್ಟಿದವ್ರಕ್ಕಿಂತ ಹೆಚ್ಚಿಗೆ ಅದಾನ ಎಲ್ಲರ ಜೋಡಿ ಕುಮಾರವಣಿ ಗಂಗಾಧರನು ಕುಮಾರವಣಿ ಮಗ ಇದ್ದಂಗೆ ಅದಕ್ಕೆ ಒಳ್ಳೇದಾಗಲಿ ದೇವರು ಇನ್ನೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇದನ್ನು ಮಾಡಲಿ ಅಂತ ಹೇಳಿ ಹಾರೈಸ್ತೇನೆ. ರೇಣುಕಾ ಕುಂಬಾರ್. ರಕ್ಷಾಬಂಧನದ ಶುಭಾಶಯಗಳು. ಹಬ್ಬದ ಗಂಗಾಧರ ಅಂದರೆ ನಮಗೆ ತಮ್ಮನಕ್ಕಿಂತ ಹೆಚ್ಚು. ಈ ಓಣಿಯೊಳಗೆ ನಾವು ಹೋಗೇ ಬಂದರೂ ನಾವು ಶೆಟ್ರ್ ಕಾಲನಿಯಲ್ಲಿ ಇರ್ತೀವಿ. ಅಲ್ಲಿ ನಮ್ಮ ನೆನಪು ಮಾಡಿ ಅಲ್ಲಿಂದ ಇಲ್ಲಿಗೆ ಕರ್ಸ್ಯಾರ್ರಿ. ಭಾಳ ಒಳ್ಳೆ ಹುಡುಗ. ಹಿಂಗೆ ಅವ್ರದ್ದು ಎಲ್ಲ ಬಿಸ್ನೆಸ್ ಇಂಪ್ರೂವ್ ಆಕ್ಕೊತ ಹೋಗಲಿ. ನಾವು ವರ್ಷ ಬಂದು ಅವ್ರ ಕೈಲಿಂದ ನಾವು ಅವ್ರಿಗೆ ರಾಖಿ ಕಟ್ತೀವಿ. ಅವ್ರ ಕೈಲಿಂದ ನಾವು ನಮ್ಗೆ ಏನು ಉಡುಗೊರೆ ಕೊಡಿಸ್ಕೊತೀವಿ. ಅವ್ರ ದೇವ್ರು ಚೆನ್ನಾಗಿಟ್ಟಿರಲಿ. ಹಾಂ, ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು. ಈ ದಿನ ಏನೆಂದರೆ ರಕ್ಷಾಬಂಧನ ಅಂದರೆ ಅಣ್ಣ ತಮ್ಮರ ಬಾಂಧವ್ಯ. ಆಮೇಲೆ ನನ್ನ ತಮ್ಮನಕ್ಕಿಂತ ಅಣ್ಣಕ್ಕಿಂತ ಹೆಚ್ಚಿದ್ದಾರೆ. ಆಮೇಲೆ ಪ್ರತಿ ವರ್ಷವೂ ಹೆಚ್ಚಿಗೆ ಮಾಡ್ಕೋತ ಹೊಂಟೀವಿ. ಆಮೇಲೆ ಮತ್ತೇನು ವರ್ಷ ಇದೇ ಥರ ಇನ್ನೂ ಹೆಚ್ಚಿಗಾಗಲಿ. ಅವ್ರ ಮಕ್ಕಳು ಮರಿ ಹೆಂಡ್ತಿ ಎಲ್ಲರೂ ಚೆನ್ನಾಗಿ ಇರಲಿ, ಇನ್ನೂ ಇಂಪ್ರೂವ್ ಆಗಲಿ. ಒಳ್ಳೆ ಬುದ್ಧಿ ಆರೋಗ್ಯ ಎಲ್ಲ ಆಶೀರ್ವಾದ ಎಲ್ಲ ಇರಲಿ ನಮ್ಮ ಮೇಲೆ, ಅವ್ರ ಮೇಲೆ ಇರಲಿ. ದೇವ್ರ ದಯದಿಂದ ಎಲ್ಲರಿಗೂ ಧನ್ಯವಾದ. ಮಾಲಾ ಗಾಮನಗಟ್ಟಿ ಅಂತ.